ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ. ಇವಾಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಕಟಿಂಗ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಫ್ರಂಟ್ ಬೆಲ್ಟ್ ಬ್ಲೌಸ್ ಕಟಿಂಗ್ನ ಇವತ್ತು ತೋರಿಸ್ಕೊಡ್ತೀನಿ. ಮುಂದೆ ಪ್ರಿನ್ಸ್ ಕಟ್ ಮಾಡ್ತೀನಿ. ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋನ ಜಾಸ್ತಿ ಜನ ನೋಡಿದ್ರೆ, ಜಾಸ್ತಿ ಜನ ಲೈಕ್ ಮಾಡಿದ್ರೆ ನಾನು ಮುಂದೆ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಇಲ್ಲಾಂದರೆ ನಾನು ವಿಡಿಯೋ ಹಾಕಲ್ಲ. ಯಾಕೆಂದರೆ ನಾನು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನ ಮಾಡಾಕಿದ್ರೆ ಜಾಸ್ತಿ ಜನ ಯಾರೂ ನೋಡೋದೇ ಇಲ್ಲ. ಅದಕ್ಕೋಸ್ಕರ ಅಷ್ಟೆಲ್ಲ ಟೈಮ್ ಕೊಟ್ಟು ಕಟ್ಟಿಂಗು ಸ್ಟಿಚಿಂಗ್ದೆಲ್ಲ ವಿಡಿಯೋ ಮಾಡಿ ಹಾಕ್ತೀವಿ. ಎಡಿಟ್ ಮಾಡಿ ಅಷ್ಟೆಲ್ಲ ಮಾಡಿ ಹಾಕಿದಾಗ ನೀವು ಕೂಡ ನೋಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ವಿಡಿಯೋನ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ನೋಡೋದ್ರಿಂದ ನಮಗೂ ಕೂಡ ಮುಂದೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಖುಷಿಯಾಗುತ್ತೆ ಅಂತ ಕೇಳ್ಕೊತೀನಿ. ನೋಡಿ, ಮೊದಲಿಗೆ ನಾನು ಬ್ಲ್ಯಾಕ್ ಕಲರ್ ಲೈನಿಂಗ್ ತಗೊಂಡಿದ್ದೀನಿ. ನೋಡಿ, ನಾನು ಬ್ಯಾಕ್ ಬಟನ್ ಇಡೋದ್ರಿಂದ ಈ ರೀತಿ ಓಪನ್ ಇರುವಂಥದ್ದು ಈ ಕಡೆ ಸೈಡೇ ಇಟ್ಕೊಂಡಿದ್ದೀನಿ. ನಾನು ಬ್ಯಾಕ್ ಬಟನ್ ಕಟ್ ಮಾಡ್ತಿರೋದ್ರಿಂದ ಓಪನ್ ಇರೋ ಸೈಡ ಈ ಕಡೆನೇ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರಲಿಲ್ಲ ಅವರು, ಹಾಗೆ ಬಾಡಿ ಅಳತೆನ ತಗೊಂಡಿದ್ದೆ. ನೋಡಿ, ಇವಾಗ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಮೊದಲಿಗೆ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಆಮೇಲೆ ಲೆಂತ್ ಎಷ್ಟಿದೆ ಅಷ್ಟನ್ನು ಇಟ್ಕೋಬೇಕು. ನೀವು ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ನೋಡ್ಕೊಳ್ಳಿ. ಅಳತೆ ಬ್ಲೌಸ್ ಕೊಟ್ಟಿಲ್ಲ, ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀರಾ ಅಂದರೆ ಹಾಗೇನಾದರೂ ಬೇಕಾದರೆ ನೀವು ಇಟ್ಕೊಳ್ಳಿ. ನೋಡಿ, 13.5 ಇಟ್ಕೊತಿದ್ದೀನಿ. ನಾನು ಲೆಂತ್ನ 13.5 ಇಟ್ಕೊತಿದ್ದೀನಿ. ಈ ರೀತಿ 13.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 1/2 ಇಂಚು ಹೊಲಿಗೆಗೆ ಬಿಟ್ಕೊಳ್ಳಿ. ಎಕ್ಸ್ಟ್ರಾ 1/2 ಇಂಚು ಹೊಲಿಗೆಗೆ ಬಿಟ್ಕೋಬೇಕು. ಈ ರೀತಿ 2 ಮಾರ್ಕ್ನ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಬೋಟ್ ನೆಕ್ ರೀತಿ, ಬೋಟ್ ನೆಕ್ಗೆ ಎಷ್ಟು ಬೇಕೋ ಅಷ್ಟು ತಗೋತೀನಿ. ನಾನು ಬೋಟ್ ನೆಕ್ಗೆ 4 ತಗೋತೀನಿ. ನೆಕ್ ಬಿಡ್ತು 4 ತಗೋತೀನಿ. ನೋಡಿ, ನೆಕ್ ಬಿಡ್ತು 4 ತಗೊಂಡಿದ್ದೀನಿ. ಇದು ಸುತ್ತಳತೆ ಬಂದು 35 ಇದೆ. 35ನ ಭಾಗ ಮಾಡಿಕೊಂಡಾಗ 9 ಬರುತ್ತೆ. ನಾನು ಅದನ್ನು 4 ಭಾಗ ಮಾಡಿಕೊಂಡ್ರೆ 9 ಬರುತ್ತೆ. 35ನ ನೋಡಿ, ಈ ರೀತಿ ಸುತ್ತಳತೆ 35 ಇದೆ. 35ನ ಭಾಗ ಮಾಡಿಕೊಂಡ್ರೆ ನೋಡಿ, ಈ ರೀತಿ 9 ಬರುತ್ತೆ. 1/4 ಇಂಚ್ ಕಡಿಮೆ ಬರುತ್ತೆ. ನಾನು 9 ಇಟ್ಕೋತೀನಿ. 8.75 ಬರುತ್ತೆ. ನಾನು 9 ಇಟ್ಕೋತೀನಿ. 1/4 ಇಂಚು ದೊಡ್ಡದೇ ಇಟ್ಕೋತೀನಿ. ಇದು ಬೋಟ್ ನೆಕ್ ಥರ ಇರೋದ್ರಿಂದ 1/4 ಇಂಚು ದೊಡ್ಡದಾಗೇ ಇಟ್ಕೋತೀನಿ. ನಾನು 1/4 ಇಂಚು, ಅರ್ಧ ಇಂಚೆ ಬೇಕಾದ್ರೆ ದೊಡ್ಡದಾಗಿ ಇಟ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ಬೇಕಾದ್ರೆ ಟ್ರಕ್ ಹಾಕೋಬೋದು. ನೋಡಿ, ಈ ರೀತಿ 2 ಮಾರ್ಕ್ ಮಾಡಿಕೊಂಡೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಮೊದಲಿಗೆ ಸ್ಕೇಲಲ್ಲಿ ಈ ರೀತಿ ಗೆರೆನ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕು, 1/2 ಇಂಚ್ ಬೇಕೋ 2 ಇಂಚ್ ಬೇಕೋ ಅಷ್ಟನ್ನು ನೀವು ಬಿಟ್ಕೊಳ್ಳಿ. ನಾನು ಎಕ್ಸ್ಟ್ರಾ 2 ಇಂಚಿಗೆ ಬಿಟ್ಕೋತೀನಿ. ನೋಡಿ, ಎಕ್ಸ್ಟ್ರಾ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ಮಿಷ್ಟ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು ಶೋಲ್ಡರ್ನ 2.25 ಇಟ್ಕೋತೀನಿ. ಈ ಶೋಲ್ಡರ್ನ ನಾನು 2.25 ಇಟ್ಕೋತೀನಿ. ಇವಾಗ ಇದು 4, ಇದು 2.25, 6.25. ಇದೇನಿದೆ ನೋಡಿ, ಇದು 2.25, ಇದು 4, 6.25ಗೆ ನಾನು ಇವಾಗ ಆರ್ಮೋಲ್ ಡೌನ್ನ ತಗೋತೀನಿ. ಈ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದೀನಿ ಅಷ್ಟು ಸಮವಾಗಿ ನಾನು ಆರ್ಮೋಲ್ನ ಇಟ್ಕೋತೀನಿ. ನೋಡಿ, ಆರ್ಮೋಲ್ ಡೌನ್ನ ಇಟ್ಕೋತೀನಿ. 6.25ಗೆ ಆರ್ಮೋಲ್ ಡೌನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋತೀನಿ. 6.25ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ 4 ಮೂಲೆನ ಬರ್ಕೋಬೇಕು. ನೀವು ಈ ರೀತಿ ಬರ್ಕೊಂಡು ಮಾಡೋದ್ರಿಂದ ನೀಟಾಗಿ ಶೇಪ್ ಬರುತ್ತೆ ಅಂತ ಅಷ್ಟೇ. ನೋಡಿ, ಈ ರೀತಿ ಶೇಪು ನೀಟಾಗಿ ಬರುತ್ತೆ. ಬ್ಯಾಕು ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ನೀವು ಬೇಕಾದರೆ ಇಟ್ಕೋಬೋದು. ನೋಡಿ, ನಾನು ಇವಾಗ ಇದು ಎಕ್ಸ್ಟ್ರಾ ಬಿಟ್ಟಿರೋದ್ರಿಂದ, ನೋಡಿ ಇದನ್ನು ಎಕ್ಸ್ಟ್ರಾ ಬಿಟ್ಟಿರೋದ್ರಿಂದ ಅರ್ಧ ಇಂಚು ಇಲ್ಲಿ ನಾನು 2.25 ಇಂಚ್ ತಗೋತೀನಿ ಲೆಂತು. ಡೀಪು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ಕಟ್ ಮಾಡ್ತಿರೋ ರೀತಿಯೇ ನೀವು ಡೀಪ್ನ ಇಟ್ಕೋಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿ ನಾನು ರೌಂಡ್ ಶೇಪಲ್ಲೇ ಇಟ್ಕೊಂಡಿದ್ದೀನಿ. ಈ ರೀತಿ ರೌಂಡ್ ಶೇಪಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ದಾರಾನ ಕೊಟ್ಕೋತೀನಿ. ಇವಾಗ ನೋಡಿ, ಇದು ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು.
ಎಕ್ಸ್ಟ್ರಾ 1/2 ಇಂಚಿಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾನು ಚೆಕ್ ಮಾಡ್ಕೊತಿದ್ದೀನಿ. ನೋಡಿ 8 ಇದೆ, ಕರೆಕ್ಟಾಗಿದೆ. ನೋಡಿ 8 ಇದೆ, ಕರೆಕ್ಟಾಗಿದೆ. ಬೇಕು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕೆಳಗಡೆ ಡೌನ್ ಮಾಡ್ಕೋಬೋದು, ಏನೂ ಆಗೋಲ್ಲ. ಸ್ವಲ್ಪ 1/4 ಇಂಚು ಡೌನ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಬೇಡ ನಿಮಗೆ ಜಾಸ್ತಿ ಬಂದಿದೆ ಅಂದರೆ 1/4 ಇಂಚು ಮೇಲ್ ಕೂಡ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮೇಲ್ ಕೂಡ ಮಾರ್ಕ್ ಮಾಡ್ಕೋಬೋದು, ಈ ರೀತಿ ಸ್ವಲ್ಪ ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಜಾಸ್ತಿ ಬಂತು ಅಂದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಮೇಲೆ ಕೆಳಗೆ ಮಾಡ್ಕೊಳ್ಳೋದ್ರಿಂದ. ಆದರೆ 1/2 ಇಂಚಿಲ್ ಹೊಲಿಗೆಗೆ ಬಿಟ್ಟಿದ್ದೀವಲ್ಲ ಅದನ್ನೇ ಬಿಟ್ಟು ಅಳತೆ ಮಾಡಬೇಕು. 8 ಇಂಚು ಕರೆಕ್ಟಾಗಿದೆ ಆರ್ಮೋಲು ನನಗೆ. ಇವಾಗ ಇದು ಬ್ಯಾಕ್ ಪಾರ್ಟು ಕರೆಕ್ಟಾಗಿದೆ. ಇವಾಗ ಕಟ್ಟಿಂಗ್ನ ಮಾಡ್ತೀನಿ ನಾನು. ನೀವು ಒಂದ್ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಬ್ಯಾಕ್ ಡಿಸೈನ್ ಕೂಡ ಅಷ್ಟೇ ಇದೇ ರೀತಿ ಶೇಪ್ನ ಕೊಟ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಕೊಟ್ಕೋಬೋದು. ಅವರು ನನಗೆ ಈ ರೀತಿ ರೌಂಡ್ ಶೇಪೇ ಇರಲಿ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ರೌಂಡ್ ಶೇಪೇ ಕಟ್ ಮಾಡ್ಕೋತಿದ್ದೀನಿ. ಬ್ಯಾಕ್ ಬಟನ್ ಇದು ನೋಡಿ, ಬ್ಯಾಕ್ ಬಟನ್ ಇದು. ಇವಾಗ ನಾನು ಫ್ರಂಟ್ನ ಕಟ್ ಮಾಡ್ಕೋತೀನಿ. ನಾನು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀನಿ ಅದನ್ನೇ ಇಟ್ಟು ಫ್ರಂಟ್ನು ಕೂಡ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ. ನೋಡಿ ಇದು ಓಪನ್ ಇರಬಾರ್ದು, ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಇದು ಓಪನ್ ಇರಬಾರ್ದು, ಆ ಕಡೆ ಸೈಡ್ ಇಟ್ಕೋಬೇಕು. ಅದನ್ನು ನೆನಪಲ್ಲಿ ಇಟ್ಕೋಬೇಕು. ನೋಡಿ ಇದು ಓಪನ್ ಇಲ್ಲ, ಓಪನ್ ಇಲ್ಲದೆ ಇರೋ ರೀತಿ ಇಟ್ಕೊಂಡು ಫ್ರಂಟು ಪ್ರಿನ್ಸ್ ಕಟ್ ಮಾಡ್ತೀನಿ ನಾನು ಈ ಬ್ಲೌಸ್ನ. ನೋಡಿ ಈ ರೀತಿ ಇಟ್ಕೋಬೇಕು. ಸಮ ಏನಿದೆ ನೀವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀರಾ ಅದೇ ರೀತಿ ನಾನು ಫ್ರಂಟ್ ಪಾರ್ಟು ಕೂಡ ಕಟ್ ಮಾಡ್ಕೋತೀನಿ. ಇವಾಗ ಡೀಪ್ ಮಾತ್ರ ಕಟ್ ಮಾಡಲ್ಲ, ಅಷ್ಟೇ ಡೀಪ್ ಇಟ್ಟು ಎಲ್ಲದನ್ನು ಕೂಡ ಏನಿದೆ ಬ್ಯಾಕ್ ಪಾರ್ಟು ಅದನ್ನೇ ಕಟ್ ಮಾಡ್ಕೋತೀನಿ. ಒಬ್ಬೊಬ್ಬರು ಕಟ್ಟಿಂಗ್ ಒಂದೊಂದು ರೀತಿ ಇರುತ್ತೆ, ನಾನು ಕಟ್ ಮಾಡೋದು ಇದೇ ರೀತಿನೇ ಕಟ್ ಮಾಡ್ಕೋತೀನಿ. ಎರಡು ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಚುಟ್ಕನ ಹೊಡ್ಕೊಂಡೆ. ಇವಾಗ ನಾನು ಡೀಪ್ನ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಈ ಶೋಲ್ಡರ್ ಏನಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಶೋಲ್ಡರ್ ಏನಿದೆ ಅಲ್ಲಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡೋದಕ್ಕೆ ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೇಮ್ ನಾನು ಏನು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿದ್ದೀನಿ ಅದೇ ರೀತಿ ಫ್ರಂಟ್ ಪಾರ್ಟು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಡೀಪ್ಗೆ ಮಾರ್ಕ್ ಮಾಡಿಕೊಂಡು ಡೀಪಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ತೆಗೆದುಬಿಟ್ಟೆ. ಇವಾಗ ನಿಮಗೆ ಡೀಪ್ ಎಷ್ಟು ಬೇಕು ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನನಗೆ 6 ಇಂಚು ನಾನು ಮಾರ್ಕ್ 6.5 ಮಾಡ್ಕೊತೀನಿ. ನಾನು ಫ್ರಂಟ್ ಡೀಪ್ನ ನಾನು 6.5 ಮಾಡ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಇವಾಗ ನಾನು 1.5 ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ ಈ ಡೀಪ್ ವಿಡ್ತಲ್ಲಿ 1.5ಗೆ ಮಾರ್ಕ್ ಮಾಡ್ಕೋತಿದ್ದೀನಿ. 1.5. ನೋಡಿ ಈ ರೀತಿ ಗೆರೆನ ಹಾಕೋಬೇಕು. ಇದು 6 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಂತು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಮಾರ್ಕ್ ಮಾಡ್ಕೋಬೋದು. ಕಡಿಮೆ ಬೇಕು ಅಂದರೆ ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಡೀಪ್ನ ಹಾಕ್ತಾರೆ ಅನ್ನೋದಿದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು, ನಿಮ್ಮಿಷ್ಟ. ನಾನು ಫ್ರಂಟು ಪ್ರಿನ್ಸ್ ಕಟ್ ಯಾವಾಗಲೇ ಆದ್ರೂ ಅಷ್ಟೇ ಸ್ಟಿಚಿಂಗ್ ಮಾಡಬೇಕಾದ್ರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಪ್ರಿನ್ಸ್ ಕಟ್ನ ಮಾಡ್ತಿದ್ದೆ. ಇವತ್ತು ನಿಮಗೋಸ್ಕರ ನಾನು ಲೈನಿಂಗ್ನೇ ಪ್ರಿನ್ಸ್ ಕಟ್ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನೋಡಿ ನೆಕ್ನ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಂತ್ನ ನಾನು 6.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಗೆರೆಗೆ 1.5ಗೆ ಏನು ಮಾರ್ಕ್ ಮಾಡಿದ್ದೀನಿ ಆ ಗೆರೆಗೆ 4.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ ಇಲ್ಲಿಗೆ 4.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. 4.5ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ನ ಕೊಟ್ಕೋಬೇಕು ನೀವು. ನೋಡಿ ಈ ರೀತಿ ಶೇಪ್ನ ಕೊಟ್ಕೋಬೋದು. ನೋಡಿ ಈ ರೀತಿ ಬರ್ಕೊಂಡ್ರೆ ಆಯಿತು. ಚೆನ್ನಾಗಿ ಬರುತ್ತೆ, ಕಟ್ಟಿಂಗು ಕೂಡ ಚೆನ್ನಾಗಿರುತ್ತೆ, ಸ್ಟಿಚ್ಚಿಂಗು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಹಾಕೊಂಡಾಗ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಕಟ್ಟಿಂಗು.
ಒಬ್ಬೊಬ್ಬರು ಕಡಿಮೆ ಡೀಪ್ನ ಹಾಕೋತಾರೆ, ಅವರಿಗೆ ಬೇಕಾದರೆ ನೀವು ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಜಾಸ್ತಿ ಬೇಕು ಅಂತನ್ನೋರಿಗೆ ಜಾಸ್ತಿ ಡೀಪ್ನೇ ಬೇಕಾದ್ರೆ ತಗೊಳ್ಳಿ, ನಿಮ್ಮ ಇಷ್ಟ. ನೋಡಿ ಈ ರೀತಿ ಬಂತು, ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ತುಂಬಾ ಈಸಿ ಇದೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ರೀತಿ ಕಟ್ ಮಾಡಬೇಕು ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ಕಟ್ ಮಾಡ್ತಾರೆ. ತುಂಬ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು ಈ ರೀತಿ ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂತ. ಈ ವಿಡಿಯೋನ ಕಟ್ಟಿಂಗ್ ವಿಡಿಯೋನ ತುಂಬ ಜನ ನೋಡಿದ್ರೆ ನಾನು ಸ್ಟಿಚಿಂಗ್ ವಿಡಿಯೋನ ಕೂಡ ಹಾಕ್ತೀನಿ, ಯಾವ ರೀತಿ ಅದನ್ನು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಕೂಡ ಹಾಕ್ತೀನಿ ನಿಮಗೆ. ನೋಡಿ ಇವಾಗ ನಾನು ಪ್ರಿನ್ಸ್ ಕಟ್ನ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಿಮಗೆ ಹೇಳ್ತೀನಿ. ನೋಡಿ ನಾನು ಮೊದಲಿಗೆ 2 ಇಂಚು ಏನು ಮಾರ್ಕ್ ಮಾಡಿಬಿಟ್ಟಿದ್ದೀನಿ ಎಕ್ಸ್ಟ್ರಾ, ಅದನ್ನು ಮಾರ್ಕ್ ಮಾಡ್ತೀನಿ. ಅದನ್ನು ಮಾರ್ಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಅರ್ಧ ಮಾಡ್ಕೋತೀನಿ. ನೋಡಿ ಎಷ್ಟಿದೆ ಅಷ್ಟನ್ನು ಇಟ್ಕೋತೀನಿ. 9.25 ಇದೆ. 9.25ಗೆ ಈ ಕಡೆಯಿಂದ ಅರ್ಧ ಇಟ್ಕೋತೀನಿ. ನೋಡಿ ಈ ಕಡೆಯಿಂದ ಅರ್ಧ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು 2 ಸೈಡು ಹಾಫ್ ಇಂಚು ಹೊಲಿಗೆಗೆ ತೆಗಿತೀನಿ. 2 ಸೈಡು ತೆಗಿತೀನಿ ಹಾಫ್ ಇಂಚು. ಇವಾಗ ನಾನು ಈ ಲೆಂತ್ನ 3.25 ತಗೋತೀನಿ. 3.25 ಇಟ್ಕೊಂಡಿದ್ದೀನಿ. ಈ ಲೆಂತ್ನ 3.25 ಇಟ್ಕೊಂಡು ನೋಡಿ ಇದನ್ನು ನಾನು 2.25 ತಗೋತೀನಿ. ಇಲ್ಲಿಂದ ಇಲ್ಲಿಗೆ 2.25 ತಗೊಂಡಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ಆದಷ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಪ್ರಿನ್ಸ್ ಕಟ್ನ ಮಾಡ್ಕೋತೀನಿ. ಆದಷ್ಟು ಸ್ಟಿಚಿಂಗ್ ಆದಮೇಲೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾನು ಈ ರೀತಿ ಪ್ರಿನ್ಸ್ ಕಟ್ನ ಮಾಡ್ಕೊಳ್ಳುವಂಥದ್ದು. ಇವತ್ತು ನಿಮಗೋಸ್ಕರ ಮೊದಲಿಗೆ ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ಬಂತು. ನೋಡಿ ಈ ರೀತಿ ಬಂತು. ಇವಾಗ ಫ್ರಂಟು ಬ್ಯಾಕು ಎರಡೂ ಕೂಡ ಕಟ್ಟಿಂಗ್ ಆಯಿತು. ಒಬ್ಬರು ಕಮೆಂಟ್ ಮಾಡಿದರು ಈ ರೀತಿ ಕಟ್ಟಿಂಗ್ ವಿಡಿಯೋನ ಹಾಕಿ ಅಂತ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ಟಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ಈ ವಿಡಿಯೋ ಚೆನ್ನಾಗಿ ಬಂತು ಅಂದರೆ ಪೂರ್ತಿ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇದು ಲೆಂತ್ ಆಗಿಬಿಡುತ್ತೆ ಅಂತ ನಾನು ಇಷ್ಟನ್ನೇ ಮಾತ್ರ ತೋರಿಸ್ತಿದ್ದೀನಿ. ಸ್ಲೀವ್ಸ್ ಕಟ್ಟಿಂಗ್ ಎಲ್ಲ ಏನೂ ತೋರಿಸ್ತಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಎಲ್ಲ ಮತ್ತು ಯಾವ್ಯಾವ ರೀತಿ ಬೇರೆ ಬೇರೆ ಡಿಸೈನು, ಕಟ್ಟಿಂಗು, ಸ್ಟಿಚ್ಚಿಂಗು ಎಲ್ಲ ವಿಡಿಯೋನ ಹಾಕೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಜಾಸ್ತಿ ಜನ ನೋಡಿ ಜಾಸ್ತಿ ಜನ ಲೈಕ್ ಮಾಡೋದ್ರಿಂದ ನನಗೂ ಕೂಡ ಆ ವಿಡಿಯೋನ ಬೇರೆ ಬೇರೆ ವಿಡಿಯೋನ ಮಾಡೋಕೋದಕ್ಕೆ ಖುಷಿಯಾಗುತ್ತೆ. ಈ ವಿಡಿಯೋನ ನೋಡಿ ನೀವು ಲೈಕ್ ಮಾಡಿದ್ರೆ ನನಗೆ ಸ್ಟಿಚಿಂಗ್ ವಿಡಿಯೋನ ಕೂಡ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನಾನು. ಇದಾಗಲಿಲ್ಲ ಅಂದರೆ ಬೇರೆ ಬ್ಲೌಸ್ನಾದರೂ ಕಟ್ ಮಾಡಿ ಸ್ಟಿಚ್ ಮಾಡೋ ವಿಡಿಯೋನ ಹಾಕ್ತೀನಿ ಮುಂದೆ ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋಗೆ ಲೈಕ್ ಕೊಟ್ಟು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ತೀನಿ. ನೋಡಿ ಈ ರೀತಿ ಕಟ್ಟಿಂಗ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಕೂಡ, ಯಾವುದೇ ರೀತಿ ಬಾಕ್ಸ್ ಪಟ್ಟಿ ಆ ಥರ ಎಲ್ಲ ಯಾವುದೇ ರೀತಿ ಕೆಲಸ ಇಲ್ಲ. ತುಂಬ ಈಸಿಯಾಗಿಯೇ ಸ್ಟಿಚ್ ಮಾಡ್ಬೋದು. ಟ್ರೆಂಡಿಂಗ್ ಬ್ಲೌಸ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಜನ ಇಷ್ಟಪಟ್ಟು ಕಟ್ಟಿಂಗು ಸ್ಟಿಚ್ಚಿಂಗ್ನ ಕೇಳ್ತಿರ್ತೀರ. ಅದಕ್ಕೋಸ್ಕರ ನಾನು ಈ ಕಟ್ಟಿಂಗ್ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ. ಫ್ರಂಟು ಬ್ಯಾಕ್ ಮಾತ್ರ ಕಟ್ ಮಾಡಿ ನಿಮಗೋಸ್ಕರ ಈ ವಿಡಿಯೋನ ಹಾಕ್ತಿದ್ದೀನಿ. ಎಷ್ಟೋ ಜನಕ್ಕೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದಿರುತ್ತೆ. ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರೋಂಥವರಿಗೆಲ್ಲ ತುಂಬ ಅಂದರೆ ತುಂಬಾ ಈಸಿಯಾಗಿ ಕಟ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೋದು. ನೀವು ಕೂಡ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ನೋಡೋರೆಲ್ಲ ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ನಮಗೂ ಕೂಡ ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ಆದಷ್ಟು ವಿಡಿಯೋನ ಮಾಡಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ.